ಹಾಲ್ಟ್ ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇನ್ನು ಮತ್ತೊಂದ್ ಕಡೆ ಗದಗದ ಕೊಣ್ಣೂರು ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೊಣ್ಣೂರು ಗ್ರಾಮಕ್ಕೆ ಮಲಪ್ರಭದ ನೀರು ನುಗ್ಗಿದೆ. ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಊರನ್ನೇ ಬಿಡ್ತಾ ಇದ್ದಾರೆ ಜನ. ನೀವು ಗಮನಿಸ್ತಾ ಇದ್ದೀರಾ ಎಂತಹ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಊರನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ. ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಜನ ಊರು ಬಿಡ್ತಾ ಇದ್ದಾರೆ. ಒಂದ್ ಕಡೆ ಟ್ರ್ಯಾಕ್ಟರ್ಗೆ ಜಾನುವಾರುಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದಾರೆ ಜನ. ಯಾಕಂದ್ರೆ ತಾವೇಗೋ ಹೋಗ್ಬಿಡ್ಬೋದು ಪಾಪ, ಆ ಪ್ರಾಣಿಗಳನ್ನ ಏನ್ ಮಾಡೋದು? ಪ್ರವಾಹಕ್ಕೆ ನೀರಿನಲ್ಲೀಗ ವಾಹನಗಳು ಮುಳುಗ್ತಾ ಇದೆ. ನರಗುಂದ ಬಾಗಲಕೋಟೆ ಸಂಪರ್ಕವೇ ಸಂಪೂರ್ಣವಾಗಿ ಕಟ್ಟಾಗಿದೆ. ಆ ಕಡೆಯಿಂದ ಈ ಕಡೆ ಎಲ್ಲೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಎಂತಹ ಮನಕಲಕುವ ದೃಶ್ಯಗಳು ಆಗ್ತಾ ಇದೆ, ಎಂತಹ ಮನಕಲಕುವ ಘಟನೆಗಳು ನಡೀತಾ ಇದೆ. ಒಂದ್ ಕಡೆ ನಾವು ಹೇಳ್ತಾ ಇದ್ವಿ ನೀರಿಲ್ಲ ನೀರಿಲ್ಲ ಅಂತ ಹೇಳಿ, ಬಟ್ ಈಗ ನೀರಿದ್ರೂ ಕೂಡ ನಮ್ಗೆ ಅದನ್ನು ಉಪಯೋಗ ಮಾಡೋದಕ್ಕೆ ಕುಡಿಯೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪ್ರವಾಹ ಇದೆ, ಮನೆಯಿಂದ ಹೊರ ಬರ್ಬೇಕಾದ್ರೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಮನೆಯಲ್ಲಿದ್ರೆ ಇನ್ನೊಂದು ಸಂಕಷ್ಟ, ಮನೆಯಿಂದ ಹೊರಗೆ ಬಂದ್ರೆ ಮತ್ತೊಂದು ಸಂಕಷ್ಟ ಅನ್ನುವ ಪರಿಸ್ಥಿತಿ. ಈ ದೃಶ್ಯಗಳನ್ನ ನೋಡಿ ಯಾರು ಕೂಡ ಇನ್ ಮುಂದೆ ಇಂತಹ ಸಿಚುವೇಶನ್ ಬರಬಾರ್ದಪ್ಪ ಅನ್ನುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ನಾವೇನೋ ಹೊರಗೆ ಹೋಗ್ತೀವಿ ಅಥವಾ ನಮ್ಮನ್ನ ಸ್ಥಳಾಂತರ ಮಾಡ್ತಾರೆ, ಆದ್ರೆ ಈ ದನ ಕರುಗಳನ್ನ, ಹಸು ಆಗಿರ್ಬೋದು, ತಾವು ಸಾಕಿಕೊಂಡ ಸಾಕು ಪ್ರಾಣಿಗಳನ್ನ ಏನ್ ಮಾಡೋದು ಅನ್ನುವಂತಹ ಆತಂಕ, ಚಿಂತೆ ಕೂಡ ಗ್ರಾಮಸ್ಥರಲ್ಲಿದೆ. ಅದಕ್ಕೋಸ್ಕರ ನಮ್ ಜೊತೆ ಅವುಗಳು ಬರ್ಲಿ ಅಂತ ಹೇಳಿ ಟ್ರ್ಯಾಕ್ಟರ್ಗಳಿಗೆ ದನ ಕರುಗಳನ್ನ ಕಟ್ಟಿಕೊಂಡು ಹೋಗುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. 25% ರೀ, ಇದು 75% ರೀ, ಎಲ್ಲ ಶಿಫ್ಟ್ ಆಗ್ಯಾರ ರೀ. ಇನ್ನೂ ಒಂದಿಷ್ಟು ಮಂದಿ ಅದಾರ ರೀ, ಒಂದು 300 ಜನ ಅದಾರ ರೀ. ಬರಾಕತ್ತಾರ ಅವರು ರೀ, ಇವ್ರಿ ಯಾಕಲ್ರಿ ನಾವು ನಡ್ಕೊತ ಬಂದವ್ರಿ. ಈಗ KSRTC DC ಅವರಿಗೆ ಮಾತಾಡಿದೆ ಅಂದ ತಕ್ಷಣ ಇಲ್ಲಿ ಜನರನ್ನ ನರಗುಂದ್ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳಿ 2 ಬಸ್ಗಳು ಬರ್ತಾವ. ಲಕ್ಮಾಪುರ ಬೂದಿಯಾಳಲ್ಲಿ ಜನ ಉಳಿದಿಲ್ಲ, ಅಲ್ಲೆಲ್ಲ ಶಿಫ್ಟ್ ಆಗಿದೆ, ನಿನ್ನೆ ಶಿಫ್ಟ್ ಆಗಿದ್ದಾರೆ. ಈಗ ಜನ ಇಲ್ಲ, ಅವರೆಲ್ಲ ಶಿಫ್ಟ್ ಆಗಿ ಗಂಜಿ ಕೇಂದ್ರದಲ್ಲಿ ಇದ್ದಾರೆ. ಈಗ ಸ್ವಲ್ಪ ಈ ಕೊಣ್ಣೂರಿಗೆ ನಾವು ಬೆಳಗ್ಗೆ ಬಂದೇವಿ, ಇಲ್ಲಿ ನೀರು ಬಂದಿತ್ತು. ಈಗ ಆ ಜನರನ್ನು ಕೂಡ ನಾವು ಈಗ ನರಗುಂದ್ ಶಿಫ್ಟ್ ಮಾಡ್ತೀವಿ. 2 ಬಸ್ಗಳು ಬರಕ್ಕೆ. ಚಿಕ್ಕಮಗಳೂರಲ್ಲಿ ಮತ್ತೆ ಮುಂದುವರೆದಿದೆ ಮಳೆ. ನಗರದ ಹಲವು ಕಡೆ ಮನೆಗಳು ಕುಸಿತಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ತಾಯಿ ಮತ್ತು ಮಗು ಬಚಾವಾಗಿರುವಂತಹ ಘಟನೆ ಕೂಡ ನಡೆದಿದೆ. ಚಿಕ್ಕಮಗಳೂರಿನ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಗರದ ಹಲವು ಕಡೆ ಮನೆಗಳು ಕುಸಿತಗೊಂಡಿದೆ. ಈ ಒಂದು ಭಾರಿ ಮಳೆಯಿಂದಾಗಿ ಅದೃಷ್ಟವಶಾತ್ ಒಂದು ಕುಟುಂಬದಲ್ಲಿ ತಾಯಿ ಮತ್ತು ಮಗು ಇದ್ರು, ಅವರನ್ನ ಬಚಾವ್ ಮಾಡಲಾಗಿದೆ. ಅವರಿಬ್ರು ಕೂಡ ಬಚಾವಾಗಿದ್ದಾರೆ. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮನೆಗಳು ಕುಸಿತಗೊಂಡಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹೆಂಚು ಯಾವುದು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲ ಕೂಡ ಮನೆ ಕುಸಿತಗೊಂಡು ಈಗ ಆ ಮಗು ಮತ್ತು ತಾಯಿಯನ್ನ ಬಚಾವ್ ಮಾಡಲಾಗಿದೆ. ಆ ಮನೆಯಲ್ಲಿದ್ದಂತಹ ತಾಯಿ ಮತ್ತು ಮಗುವನ್ನ ಅಲ್ಲಿ ರಕ್ಷಣೆ ಮಾಡಿರುವಂತಹ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅರವಿಂದ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರಲ್ಲಿ ಹಲವು ದಿನಗಳಿಂದಲೂ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಜನ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನೆ ಒಳಗೆ ಇದ್ರೆ ಮನೆಯೇ ಕುಸಿತಾ ಇದೆ. ಮನೆಯಲ್ಲಿದ್ದಂತಹವರನ್ನ ರಕ್ಷಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗ ನಾವು ನೋಡ್ತಿದ್ರೆ ಎಷ್ಟು ಪುಟ್ಟ ಮಗು, ಹಾಗೇನೆ ಆಕೆ ಆ ಮಗುವಿನ ತಾಯಿಯನ್ನ ರಕ್ಷಣೆ ಮಾಡಲಾಗಿದೆ. ಮಗು ಅಳ್ತಾ ಇದೆ. ಒಂದ್ ರೀತಿಯಲ್ಲಿ ಇಂತಹ ಸಂದರ್ಭ ಕೂಡ ಅಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಅದೃಷ್ಟ ಅಂತ ಹೇಳ್ಬೇಕಾಗತ್ತೆ. ತಾಯಿ ಮತ್ತು ಮಗು ಈ ಮನೆ ಕುಸಿದಿದ್ರು ಕೂಡ ಬಚಾವಾಗಿದ್ದಾರೆ, ಅವರನ್ನ ರಕ್ಷಣೆ ಮಾಡಲಾಗಿದೆ. ಎಂತಹ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇಡೀ ಕರ್ನಾಟಕವೇ ಒಂದ್ ಕಡೆ ಮಳೆ, ಒಂದ್ ಕಡೆ ಪ್ರವಾಹದಿಂದ ಈಗ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ